ನೋಡಿ ಈ ವ್ಯಕ್ತಿ ಆದಿನಾರಾಯಣ ಮೂಲವಾಸಿ ಆಂಧ್ರ ಜಿಲ್ಲೆಯವರು. ಕರ್ನಾಟಕದಲ್ಲಿ ವೈಟ್ ಬೋರ್ಡ್ ಬೈಕ್ ಬೈಕ್ ಪರ್ಮಿಷನ್ ಇಲ್ಲ, ಸರ್ಕಾರದಿಂದಲೇ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಎಲೆಕ್ಟ್ರಿಕಲ್ ಬೈಕ್ ಮಾತ್ರ 500 ಗಾಡಿಗೆ ಅದನ್ನು ವಾಪಸ್ಸು ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ದಾರೆ. ಈಗ ಸರ್ಕಾರನೇ ಹೇಳಿದೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಇವರು ಬಂದ್ಬಿಟ್ಟು ಸರ್ ಒಂದ್ ನಿಮಿಷ ಹೇಳಿ ಮಧ್ಯ ಮಾತಾಡೋದು ಪ್ರಾಬ್ಲಮ್ ಏನಿದೆ ಹೇಳ್ಬಿಡ್ಬೇಕು ನಾವು. ಮಾತಾಡಿ ಸರ್. ಸರ್ ನಾನು ಹೇಳ್ಬಿಡ್ತೀನಿ. ನೀವು ಆರ್ ಟಿ ಒ ಅಂತ ಹೇಳಿದ್ರೆ 4ನೇ ತಾರೀಕು ARTO ಕಚೇರಿಗೆ 32 ಸಂಘಟನೆ ಖಾಸಗಿ ಮುಖ್ಯ ಹಾಕಿದ್ರು. ಆರ್ ಟಿ ಒ ಕಚೇರಿಗೆ ಮುಖ್ಯ ಹಾಕಿದ್ರು. ಮೊದಲು ಕೂಡ ಮಲ್ಲಿಕಾರ್ಜುನ ಸಾಹೇಬರು ಏನಂತ ಹೇಳಿದ್ರು, ಪರ್ಮಿಷನ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು RTO ಗಾಡಿ ಹಾಕಿ ಗಾಡಿಗಳ ಬಿಡಿಸಿ ಸೀಜು ಕೂಡ ಮಾಡಿದ್ರು. ಅವ್ರು ಬಿಡ್ಸ್ಕೊಂಡ್ರ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿ ಒಂದ್ ನಿಮಿಷ ಪೂರ್ತಿ ಮಾತಾಡ್ಬಿಡ್ತೀನಿ. ಈ ಆದಿನಾರಾಯಣ ವ್ಯಕ್ತಿ ಒಂದ್ ನಿಮಿಷ ನೋಡಿ ಸರ್, ಯೂಟ್ಯೂಬಲ್ಲಿ ಒಂದ್ ನಿಮಿಷ ಕೇಳ್ರಿ. ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಕೂಡ ಪ್ರಚಾರ ಮಾಡ್ತಾರೆ ಏನಂತ. ನಾನು ಇದೇ ವ್ಯಕ್ತಿನ ಕೇಳ್ತೀನಿ, ಕೇಳ್ತಾ ಇದ್ದೀನಿ, ನ್ಯಾಯ ರೀತಿಯಲ್ಲೇ ಕೇಳ್ತಾ ಇದ್ದೀನಿ. ನಮ್ಗೇನವರು ಹೊಡೆದಿಲ್ಲ ಕೊಡ್ದಿಲ್ಲ ಜಗಳ ಮಾಡಿಲ್ಲ ಕೇಳ್ತಾ ಇದ್ದೀವಿ. ಏನಪ್ಪ ಪ್ರಾಬ್ಲಮ್ ಅಂತ ಕೇಳ್ತಿದ್ದೆ ಈಗ ಒಂದು ಕೆಲಸ ಇಬ್ರು ಸರ್ ನಡ್ಕೊಂಡೇ ಹೋಗ್ತೀವಿ. ಹೇಳೋ ಮುಂಚೆಗೆ ನಾವು ಇದೇ ಕೆಲಸ ಮಾಡ್ತೀವಿ. ಸ್ಟೇಷನ್ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ಕಾನೂನು ಅಡಿಯಲ್ಲಿ ಏನು ಕ್ರಮ ಜರುಗಿಸ್ಬೇಕು ಖಂಡಿತವಾಗ್ಲೂ ಜರುಗಿಸ್ತೀವಿ ಸರ್. ಒಬ್ಬರಿಗೊಬ್ರು ಕ್ರಿಕೆಟ್ ಆಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ರಪ್ಪ ಆಡ್ರಿ, ಪೊಲೀಸವ್ರು ಬಂದ್ಮೇಲೆ ನಾವು ಮಾತಾಡ್ತೀವಿ. ನಾನು ಹೇಳ್ತೀನಿ ನನ್ನ ಕೆಲಸ ನನ್ನ ಕೆಲಸ ನನಗೆ ಕಾನೂನು ತೊಂದರೆ ಆಗಬಾರ್ದು. ಈಗ ನೀವು ಹೇಳಿದೆ ಹೌದು ಸರ್, ನಮಗೆ ತೊಂದರೆ ಆಗೋದು ನಾನು ಹೇಳ್ತಾ ಇದ್ದೀನಿ ನೋಡಪ್ಪ, ಇದು ಅವ್ರ ಮನೆಗೆ ಇದು ಈಗ ನೀವು ಸದ್ಯಕ್ಕೆ ಇಲ್ಲಿ ಬಂದು ಇಲ್ಲಿ ಮಾತಾಡ್ತೀರ. ಅದರಿಂದ ಹೋಗಿ ಈಗ ಒಂದು ವಿಚಾರ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಒಂದು ಅಲಿಗೇಷನ್ನ ಕ್ರಿಯೇಟ್ ಮಾಡಿ ಆಯ್ತು ಕಳಿಸಿಲ್ಲ ಅದೇ 2 ವೀಲರ್ ಇರೋರ್ನೆಲ್ಲ ಮಾಡ್ರಿ.